Hi, I'm Kaviraj from scoringtarget.com. In this session, we are going to learn lesson based assessment unit test 5 for 10th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ತರಗತಿಯಲ್ಲಿ ನಾವು LPA ಟೆಸ್ಟ್ನ 5ನೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಾವು ತೆಗೆದುಕೊಂಡಂತಹ ಚಾಪ್ಟರ್ಗಳು ದ ಕಾನ್ಸರ್ಟ್ ಆ್ಯಂಡ್ ಜಾಜ್ ಪೊಯಮ್ 2. ಸೊ ಸಬ್ಜೆಕ್ಟ್ ಇಂಗ್ಲಿಷ್, ಕ್ಲಾಸ್ 10th, marks 20, timing 45 minutes, based on LBA question bank. ಸೊ ಇಲಾಖೆಯವರು ಕೊಟ್ಟಂಥ LBA ಒಂದು ಪ್ರಶ್ನೆ ಕೋಟಿಯನ್ನು ಆಧಾರವಾಗಿ ಇಟ್ಟುಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿದೆ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಈ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿದ ನಂತರ. ಯಾಕಂದರೆ ಎಕ್ಸ್ಪ್ಲನೇಷನ್ ವಿಡಿಯೋ ನೀವು ನೋಡಿದರೆ ಇಲ್ಲಿ ಪ್ರತಿಯೊಂದನ್ನು ನಾನು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ನಿಮಗೆ ಡಿಫಿಕಲ್ಟ್ ವರ್ಡ್ ಆಗಿರ್ಬೋದು, ಏನೇ ಡೌಟ್ ಆಗಿರ್ಬೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಒಟ್ಟಾರೆ ನಾನು ಇಲ್ಲಿವರೆಗೆ 4 LBA ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ವಿ. ಇದು 5ನೇದು. ಸೊ 1 to 5 ಎಲ್ಲ ಪ್ರಶ್ನೆ ಪತ್ರಿಕೆ ಲಿಂಕ್ ಕೂಡ ಒಂದೇ ಲಿಂಕಲ್ಲಿರುತ್ತೆ, ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಈಗ ಮೊದಲನೇ ಒಂದು ಪ್ರಶ್ನೆ ಮೇನ್ ಕ್ವೆಶನ್ ನಂಬರ್ 1ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳಿವೆ. 3 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಇದರಲ್ಲಿ ಫಸ್ಟ್ ಕ್ವೆಶನ್, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಸೊ ಸೂಕ್ತವಾದ ಒಂದು ಕ್ವೆಶನ್ ಟ್ಯಾಗನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ತುಂಬಬೇಕು. ಸ್ಟೇಟ್ಮೆಂಟ್ ಏನಿದೆ, ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಅವರು ದೊಡ್ಡ ಭರವಸೆ ಇಟ್ಕೊಂಡು ಬಂದರು. ಸೊ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಟ್ಯಾಗ್ ಆಪ್ಷನ್ ಎ ಹ್ಯಾಡಂಟ್ ದೇ, ಬಿ ಹ್ಯಾಡ್ ದೇ, ಸಿ ಡಿಡ್ ದೇ, ಡಿ ಡಿಡೆಂಟ್ ದೇ. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ ಪ್ಲಸ್ ಪಾಸಿಟಿವ್ ಇದೆ. ಸೊ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಇದ್ದದ್ದು ಆಪ್ಷನ್ ಯಾವುದಿದೆ ಅಂತ ನೋಡ್ತಾ ಹೋಗಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಕಾಣ್ತಾ ಇದೆ. ಸೊ ನಾವು ಒಂದು ಬಾರಿ ಕೀ ಆನ್ಸರಲ್ಲಿ ಚೆಕ್ ಮಾಡ್ಕೊಂಡು ಬರೋಣ. ಆಪ್ಷನ್ ಎ ಹ್ಯಾಡಂಟ್ ದೇ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಸೆಕೆಂಡ್ ಕ್ವೆಶನ್, ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಸೊ ಇಲ್ಲಿ ಒಂದು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ನೋಡಿ, ಏನಿದೆ ಸೆಂಟೆನ್ಸ್, ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಈ ಒಂದು ಸೆಂಟೆನ್ಸಲ್ಲಿ ನಾವು ಇನ್ಫಿನಿಟಿವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಫಿನಿಟಿವ್ ಮೀನ್ಸ್ 2 ಪ್ಲಸ್ ವರ್ಬ್ ಇರ್ತಕ್ಕಂಥ ಆಪ್ಷನ್. ಸೊ ನೋಡಿ, ಆಪ್ಷನ್ ಎ ಟು ಪ್ಲೇ, ಬಿ ವಾಸ್, ಸಿ ಸಿತಾರ್, ಡಿ ಲರ್ನಿಂಗ್. ಸೊ ಇಲ್ಲಿ ಮೇಲ್ಗಡೆ ನಮಗೇನು ತುಂಬ ಡಿಫಿಕಲ್ಟ್ ಅಂತೇನಿಲ್ಲ. 2 ಪ್ಲಸ್ ವರ್ಬ್ ಇರೋದೇ ಒಂದೇ ಒಂದು ಆಪ್ಷನ್ ಇದೆ, ದಟ್ ಈಸ್ ಆಪ್ಷನ್ ಎ ಟು ಪ್ಲೇ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ನಾವು ಈಗ ಯಾವ 3ನೇ ಪ್ರಶ್ನೆ ಹೋಗೋಣ. ರೀಡ್ ದಿ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲೊಂದು ಚಿಕ್ಕದಾದ ಡೈಲಾಗ್ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಈ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಏನಿದೆ ಇದ್ರ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಅಂತ ನಾವು ಹೇಳಬೇಕು, ಸರಿನಾ? ಸೊ ನೋಡೋಣ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ. ಮೊದಲು ಸೆಂಟೆನ್ಸ್ ಒಂದು ಬಾರಿ ನಾವು ಈ ಒಂದು ಡೈಲಾಗನ್ನು ಓದ್ಕೊಳ್ಳೋಣ. ಇಲ್ಲಿ ಸ್ಮಿತಾ ಏನು ಹೇಳ್ತಾಳೆ, ನೋ, ಹೌ ಕ್ಯಾನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್, ಅನಂತ್ ಆ್ಯಂಡ್ ಐ. ಇಲ್ಲ, ನಾನಿದು ಹೇಗೆ ಮಾಡಲಿ, ಅನಂತ್ ನಾನು ಇಬ್ಬರು ಏನೇ ಮಾಡಿದ್ರು ಕೂಡ ಇಬ್ಬರು ಕೂಡಿ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ಆಂಟ್ ಸುಶೀಲಾ ಏನು ಹೇಳ್ತಾಳೆ, ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಅದಕ್ಕೆ ಸಮಾಧಾನ ಪಡಿಸೋ ಸಲುವಾಗಿ ಆಂಟ್ ಸುಶೀಲಾ ಹೇಳ್ತಾಳೆ, ಸ್ವಲ್ಪ ಪಾರ್ಕಿಗೆ ಹೋಗಿ ತಿರುಗಾಡ್ಕೊಂಡು ಬಾ, ನಿನ್ನ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಈ ಒಂದು ಸೆಂಟೆನ್ಸ್ ಏನಿದೆ ಆಂಟ್ ಸುಶೀಲಾ ಅವರು ಸ್ಮಿತಾಗೆ ಮಾಡಿದಂಥ ಒಂದು ಹೇಳಿಕೆ, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ. ಎ ಇನ್ವೈಟಿಂಗ್, ಇನ್ವೈಟಿಂಗ್ ಅಂದರೆ ಆಮಂತ್ರಿಸೋದು, ಸೊ ಇದು ಅಂತೂ ಆಗೋದಿಲ್ಲ. ಬಿ ಆಫರಿಂಗ್ ಹೆಲ್ಪ್, ಸಹಾಯ ಮಾಡೋದು, ಸೊ ಇದನ್ನು ಆಗೋದಿಲ್ಲ, ಯಾಕಂದರೆ ಸಹಾಯ ಮಾಡ್ತಕ್ಕಂಥದ್ದು ಏನಿಲ್ಲ. ಸಿ ಸೀಕಿಂಗ್ ಪರ್ಮಿಷನ್, ಅಪ್ಪಣೆಯನ್ನು ಒಪ್ಪಿಗೆಯನ್ನು ಪಡ್ಕೊಳ್ಳೋದು, ಸೊ ಅದನ್ನಿರಲಿ ಏನಿಲ್ಲ. ಎ ಬಿ ಸಿ 3 ಇಲ್ಲ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಜೆಷನ್, ಸಜೆಷನ್ ಅಂದರೆ ಸಲಹೆ. ಅಂದರೆ ಸುಶೀಲಾ ಆಂಟ್ ಏನು ಮಾಡ್ತಾ ಇದ್ದಾರೆ, ಸ್ಮಿತಾಗೆ ಸಲಹೆ ಕೊಡ್ತಾ ಇದ್ದಾರೆ, ನೀನು ತುಂಬ ಬೇಜಾರಲ್ಲಿದೆಯಾ, ಅದಕ್ಕಾಗಿ ನೀನು ಸ್ವಲ್ಪ ಪಾರ್ಕಿಗೆ ಹೋಗು ತಿರುಗಾಡ್ಕೊಂಬಾ ಅಂತ.
ಓಕೆ, ನಮಗಿಲ್ಲಿ ಆಪ್ಷನ್ ಡಿ ಅಂತ ಗೊತ್ತಿತ್ತು, ಸಜೆಷನ್. ನಾವು ಡೂ ಆ್ಯಸ್ ಡೈರೆಕ್ಟೆಡ್ ಸಂಬಂಧಪಟ್ಟಂಥ ಪ್ರಶ್ನೆ. ಇಲ್ಲಿ ಮೇನ್ ಕ್ವೆಶ್ಚನ್ ಡೂ ಆ್ಯಸ್ ಡೈರೆಕ್ಟೆಡ್ ಇದೆ. ಒಟ್ಟಾರೆ ಪ್ರಶ್ನೆಗಳು 4, ಒಂದೊಂದು ಅಂಕದ್ದು. ಇದರಲ್ಲಿ 4ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಈ ಕೊಟ್ಟಂಥ 4 ಪದಗಳಲ್ಲಿ 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ. ಸೊ ಸಿಲೆಬಲ್ ಈಸಿಯಾಗಿ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಸಿಲೆಬಲ್ಸ್ ಬೈ ಕವಿ ರಸರ್ ಅಂತ ಸರ್ಚ್ ಮಾಡಿ ಅದನ್ನು ನೀವು ನೋಡ್ಕೋಬೋದು. ಇಲ್ಲಿ ಕರ್ಟೇನ್, ಫ್ಯಾಮಿಲಿ, ವಾಕ್, ಸ್ಟೂಡ್ ಅಂತ 4 ವರ್ಡ್ ಇದೆ. 2 ಸಿಲೆಬಲ್ ಇದೆ ಯಾವುದು ನೋಡೋಣ ಕೀ ಆನ್ಸರಲ್ಲಿ. ಆಪ್ಷನ್ 4ನೇ ಪ್ರಶ್ನೆ ಉತ್ತರ ಕರ್ಟೇನ್. 2 ಸಿಲೆಬಲ್. ಓಕೆ, ನಾವೀಗ ಪ್ರಶ್ನೆ ಪತ್ರಿಕೆ ನೋಡೋಣ. ಮತ್ತೆ 5ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಎ ಕಾಲಮಲ್ಲಿ ಕೊಟ್ಟಂಥ ವರ್ಡನ್ನು ಬಿ ಕಾಲಮಲ್ಲಿ ಕೊಟ್ಟಂಥ ಪದದೊಂದಿಗೆ ಮ್ಯಾಚ್ ಮಾಡಬೇಕು. ಕ್ಯಾನ್ಸರ್, ಇನ್ನು ಬಿಯಲ್ಲಿ ಲೆಸನ್, ಆಪಲಸ್, ಹಾಸ್ಪಿಟಲ್, ಕ್ರೌಡ್. ಇಲ್ಲಿ ಕ್ಯಾನ್ಸರ್ ಸೂಕ್ತ ಹಾಕಂಥ ಪದ ಯಾವುದು? ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್. ಅನಂತಿಗೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಒಯ್ದಿದ್ರು ಬಾಂಬೆಯಲ್ಲಿ, ಹೌದಲ್ಲ? ಸೊ 6ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ನಾವಿಲ್ಲಿ ಕರೆಕ್ಟಾದ ಆರ್ಟಿಕಲನ್ನು ತುಂಬಬೇಕು. ಎ ಆ್ಯಂಡ್ ದ, ಈ 3ರಲ್ಲಿ ಯಾವುದು ಸೂಕ್ತ ಆಗುತ್ತೆ? ದ ಕಾನ್ಸರ್ಟ್ ಕೇಮ್ ಟು ಡ್ಯಾಶ್ ಎಂಡ್ ಆ್ಯಂಡ್ ಆಡಿಯನ್ಸ್ ಗೇವ್ ಸ್ಟ್ಯಾಂಡಿಂಗ್ ಓವೇಷನ್. ಸೊ ಕಾನ್ಸರ್ಟ್, ಈ ಒಂದು ಕಾರ್ಯಕ್ರಮ ಮುಕ್ತಾಯದ ಒಂದು ಹಂತಕ್ಕೆ ಬಂತು. ಮುಕ್ತಾಯದ ಹಂತಕ್ಕೆ ಬಂದಾಗ ಆಡಿರ್ತಕ್ಕಂಥ ಎಲ್ಲ ಆಡಿಯನ್ಸ್, ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿದರು. ಈ ಒಂದು ಸೆಂಟೆನ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಡ್ಯಾಶ್ ಎಂಡ್, ಇಲ್ಲಿ ಯಾವ ಆರ್ಟಿಕಲ್ ತುಂಬಬೇಕು ನೋಡಿ. ಆಪ್ಷನ್ 6ನೇ ಪ್ರಶ್ನೆ ಆ್ಯನ್ ಆರ್ಟಿಕಲನ್ನು ತುಂಬಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಬಿಟ್ಟ ಸ್ಥಳವನ್ನು ಪ್ರಿಪೋಸಿಷನ್ನಿಂದ ತುಂಬಿ. ಸ್ಮಿತಾ ಸ್ಟುಡ್ ಡ್ಯಾಶ್ ದ ವಿಂಡೋ ಲುಕಿಂಗ್ ಆಟ್ ದಿ ಟ್ರಾಫಿಕ್. ಸೊ ಸ್ಮಿತಾ ಕಿಟಕಿಯ ಪಕ್ಕದಲ್ಲಿ ನಿಂತ್ಕೊಂಡು ಹೊರಗಡೆ ಇರ್ತಕ್ಕಂಥ ಟ್ರಾಫಿಕ್ಕನ್ನು ನೋಡ್ತಾ ಇದ್ದಳು. ಇಲ್ಲಿ ಯಾವ ಆರ್ಟಿಕಲ್ ತುಂಬಬೇಕು ನೋಡಿ. 7ನೇದು ಪ್ರಶ್ನೆ ಉತ್ತರ ಆಟ್. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಇಲ್ಲಿ ಎಷ್ಟಿದೆ ನೋಡ್ತಾ ಇದ್ರು ನಾವು? 2 ಪ್ರಶ್ನೆಗಳು, 2 ಅಂಕದ್ದು, ಒಟ್ಟಾರೆ 4 ಅಂಕ. ಇದರಲ್ಲಿ 8ನೇ ಪ್ರಶ್ನೆ, ವೈ ಡು ಯು ಕನ್ಸಿಡರ್ ಅನಂತ್ ಅ ಟ್ಯಾಲೆಂಟೆಡ್ ಬಾಯ್? ಸೊ ಅನಂತ್ ಒಬ್ಬ ಟ್ಯಾಲೆಂಟೆಡ್ ಹುಡುಗ ಅಂತ ನೀವು ಯಾಕೆ ಕನ್ಸಿಡರ್ ಮಾಡ್ತೀರಿ? ಅಂದರೆ ಈ ಟ್ಯಾಲೆಂಟ್ ಅಂಥದ್ದು ಏನು ಟ್ಯಾಲೆಂಟ್ ಇತ್ತು ಅಂತ ನಾವು ಬರೀಬೇಕು. ಓಕೆ, ಸೀದಾ ಆನ್ಸರ್. 8ನೇ ಪ್ರಶ್ನೆ ಉತ್ತರ, ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಅನಂತ್ ಒಬ್ಬ ಒಳ್ಳೆ ಟೇಬಲ್ ಟೆನ್ನಿಸ್ ಆಟ ಆಡ್ತಿದ್ದ. ಆ್ಯಂಡ್ ಫಾಸ್ಟೆಸ್ಟ್ ರನ್ನರ್ ಇನ್ ದಿ ಸ್ಕೂಲ್. ಶಾಲೆಯಲ್ಲಿ ಅತಿ ವೇಗದ ಓಟಗಾರನಾಗಿದ್ದ, ರನ್ನಿಂಗ್ ಸ್ಪೀಡ್ ಆಗಿರ್ತಿತ್ತು. ಹಿ ವಾಸ್ ಲರ್ನಿಂಗ್ ಸಿತಾರ್. ಆತ ಸಿತಾರ್ ನುಡಿಸೋದನ್ನು ಕಲಿತಾ ಇದ್ದ. ಆ್ಯಂಡ್ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ಆಸ್ಟಾನಿಶ್ಮೆಂಟ್ ಆಫ್ ಹಿಸ್ ಗುರು. ಗುರುಗೆ ಮೀರಿಸ್ತಕ್ಕಂಥ ಒಂದು ಟ್ಯಾಲೆಂಟ್ ಆತರ ಹತ್ರ ಇತ್ತು. ಅಂದರೆ ಕಂಪೋಸ್ ಮಾಡ್ತಾ ಇದ್ದ, ರಾಗಗಳ ಒಂದು ಸಂಯೋಜನೆ ಮಾಡ್ತಾ ಇದ್ದ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ವಾಟ್ ಮೆಸೇಜ್ ಡಸ್ ದಿ ಜಾಜ್ ಪ್ಲೇಯರ್ ವಾಂಟ್ ಟು ಕನ್ವೆ? ಇದು ಜಾಜ್ ಪೊಯಮ್ದಿಂದ ಆ ಜಾಜ್ ಪ್ಲೇಯರ್ ಇದ್ದಲ್ಲ, ತನ್ನ ಒಂದು ಸಂಗೀತದ ಮೂಲಕ ಯಾವ ಒಂದು ಸಂದೇಶವನ್ನು ಕೊಡೋಕ್ಕೆ ಬಂದಿದ್ದ ಅಂತ. 9ನೇ ಪ್ರಶ್ನೆ ಆನ್ಸರ್, ದ ಬ್ಲ್ಯಾಕ್ ಜಾಜ್ ಪ್ಲೇಯರ್ ವಾಂಟ್ಸ್ ಟು ಕನ್ವೆ ಟು ದಿ ವರ್ಲ್ಡ್ ಥ್ರೂ ದ ಮ್ಯೂಸಿಕ್. ತನ್ನ ಸಂಗೀತದ ಮೂಲಕ ಒಂದು ಮೆಸೇಜನ್ನು ಕೊಡಕ್ಕೆ ಬಂದಿದ್ದ. ಏನದು? ದಟ್ ಗಾಡ್ ಹ್ಯಾಸ್ ಸೆಂಟ್ ಹಿಮ್ ಟು ದಿಸ್ ಅರ್ತ್ ಟು ಟೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್. ಜಾಜ್ ಜನಾಂಗದ ಒಂದು ಒಂದು ಹಾಡುಗಳನ್ನು, ಒಂದು ಸ್ತೋತ್ರಗಳನ್ನು, ಒಂದು ನೀತಿಕ ಪಾಠಗಳನ್ನು ಬೋಧಿಸುವ ಸಲುವಾಗಿ ದೇವರು ನನಗೆ ಈ ಭೂಮಿಗೆ ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದು ಆ ಒಂದು ಸಂದೇಶ. ಅಂದರೆ ಜಾಜ್ ಜನಾಂಗಕ್ಕೆ ಸಂಬಂಧಪಟ್ಟಂಥ ಬ್ಲ್ಯಾಕ್ ಗಾಸ್ಪೆಲ್ಗಳು ಕಲಿಸಕ್ಕೆ ಬಂದಿದ್ದ.
ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 4. ಇಲ್ಲಿ ಏನಿದೆ ನೋಡಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಓಕೆ, ಇಲ್ಲಿ 10ನೇ ಪ್ರಶ್ನೆ ಏನಿದೆ, ಡಿಸ್ಕ್ರೈಬ್ ದಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾರ್ಜ್ ಪ್ಲೇಯರ್. ಇಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಅಂದರೆ ದೈಹಿಕವಾಗಿ ಯಾವ ಥರ ಕಾಣ್ತಾ ಇದ್ದ ಅನ್ನೋದು. ಜಾರ್ಜ್ ಪ್ಲೇಯರ್ ನೋಡೋಕ್ಕೆ ಯಾವ ಥರ ಕಾಣ್ತಿದ್ದ ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಬರೀಬೇಕು. ಇದು 3 ಅಂಕದ ಪ್ರಶ್ನೆ ಇದೆ. ಸೊ ಆನ್ಸರ್, ಜಾರ್ಜ್ ಪ್ಲೇಯರ್ ಲುಕ್ಸ್ ಪುವರ್ ಆ್ಯಂಡ್ ಸ್ಯಾಡ್. ಜಾರ್ಜ್ ಪ್ಲೇಯರ್ ನೋಡೋಕ್ಕೆ ತುಂಬ ಬಡವನಾಗಿ ಮತ್ತು ದುಃಖದಲ್ಲಿದ್ದ ಹಾಗೆ ಕಾಣ್ತಾ ಇದ್ದ. ಹಿ ಹ್ಯಾಸ್ ಅ ರಿಂಕಲ್ಡ್ ಫೇಸ್. ಮುಖ ಎಲ್ಲ ವಯಸ್ಸಾದವರ ಹಾಗೆ ಸುಕ್ಕುಗಟ್ಟಿತ್ತು, ಚರ್ಮ ಸುಕ್ಕುಗಟ್ಟೋದು. ದೆನ್ ಹಿಸ್ ಐಸ್ ಆರ್ ಕ್ಲೋಸ್ಡ್. ಯಾವಾಗಲೂ ತನ್ನ ಕಣ್ಣುಗಳನ್ನು ಮುಚ್ಕೊಂಡೇ ನಿಲ್ತಿದ್ದ. ಶೋವಿಂಗ್ ವರಿ. ಸೊ ಅದರಿಂದ ಏನು ಗೊತ್ತಾಗ್ತಿತ್ತು, ಆತ ತುಂಬ ಚಿಂತೆಯಲ್ಲಿದ್ದ ಅಂತ. ಹಿಸ್ ಓಲ್ಡ್ ಬ್ಲೂ ಶರ್ಟ್ ಫೇಡೆಡ್ ಆ್ಯಂಡ್ ಸ್ವೆಟಿ. ಆತನು ಧರಿಸಿದಂಥ ನೀಲಿ ಬಣ್ಣದ ಒಂದು ಕೋಟ್ ಏನಿದೆ, ಶರ್ಟ್ ಏನಿದೆ, ಅದು ಬಣ್ಣ ಮಾಸಿತ್ತು, ಬೆವರುಗಳಿಂದ ಬಣ್ಣ ಮಾಸಿ ಹೋಗಿತ್ತು. ದ ಕಾಲರ್ಸ್ ಈಸ್ ಟೋರ್ನ್. ಆತನ ಶರ್ಟ್ನ ಅಥವಾ ಕೋಟ್ನ ಒಂದು ಕಾಲರ್ ಏನಿದೆ ಅದು ಹರಿದಿತ್ತು. ಆ್ಯಂಡ್ ಹಿಸ್ ನೆಕ್ ಟೈ ಹ್ಯಾಂಗ್ ಲೂಸ್ಲಿ. ಆತನ ಹಾಕ್ಕೊಂಡಿದ್ದಂಥ ಒಂದು ಟೈ ಏನಿದೆ ಅದು ಲೂಸ್ ಆಗಿ ನೇತಾಡ್ತಿತ್ತು. ಹಿಸ್ ಓಲ್ಡ್ ಜಾಕೆಟ್ ಬೇರ್ಲಿ ಕವರ್ಸ್ ಹಿಸ್ ಸ್ಯಾಗಿಂಗ್ ಸ್ಟೊಮೆಕ್. ಸ್ಯಾಗಿಂಗ್ ಸ್ಟೊಮೆಕ್ ಅಂದರೆ ಜೋತು ಬಿದ್ದ ಹೊಟ್ಟೆ. ಆತ ಧರಿಸಿದಂಥ ಜಾಕೆಟ್ ಆತನ ಜೋತು ಬಿದ್ದ ಹೊಟ್ಟೆಯನ್ನು ಸಪೋರ್ಟ್ ಮಾಡ್ತಾ ಇತ್ತು. ಸೊ ಇದೆಲ್ಲ ಆತ ಯಾವ ಥರ ಕಾಣ್ತಿದ್ದ, ಫಿಸಿಕಲ್ ಅಪಿಯರೆನ್ಸ್ ಇದ್ದು. ಈಗ ಮುಂದಿನ ಪ್ರಶ್ನೆ, ಮೇನ್ ಕ್ವೆಶನ್ ನಂಬರ್ 5. ರೀಡ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ. ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಸ್ಟೇಟ್ಮೆಂಟ್ಗೆ ABC ಅಂತ 3 ಕ್ವೆಶನ್ಸ್ ಫಾಲೋ ಆಗುತ್ತೆ. ಸ್ಟೇಟ್ಮೆಂಟ್ ಏನಿದೆ, ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಅವರು ದೊಡ್ಡ ಭರವಸೆಯೊಂದಿಗೆ ಬಂದರು. ಇದು ಕಾನ್ಸೆಪ್ಟ್ ಪಾಠದಿಂದ. ಎ, ಹೂ ಡಸ್ ದೇ ರೆಫರ್ ಟು. ಸೊ ಅವರು ಭರವಸೆ ಇಟ್ಕೊಂಡು ಬಂದರು. ಅವರು ಅಂದರೆ ಯಾರು? ದೇ ಅಂದರೆ ಯಾರು? ದೇ ಅಂದರೆ ಅನಂತ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಅಂದರೆ ಆನಂದ್ ಮತ್ತು ಆತನ ಕುಟುಂಬದವರು ಅಂದರೆ ಅವರು ಮಮ್ಮಿಯವರು ಬಂದರು, ಆಮೇಲೆ ಸ್ಮಿತಾ ಬಂದರು, ಈ ಥರ. ಇನ್ನು ಬಿ ಪ್ರಶ್ನೆ, ವೇರ್ ಹ್ಯಾಡ್ ದೇ ಕಮ್. ಎಲ್ಲಿಗೆ ಬಂದಿದ್ದರು? ಬಾಂಬೆಗೆ ಬಂದಿದ್ದರು. ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಲುವಾಗಿ ಬಾಂಬೆಗೆ ಬಂದಿದ್ದರು. ದೇ ಹ್ಯಾಡ್ ಕಮ್ ಟು ಬಾಂಬೆ. ಇನ್ನು ಸಿ ಪ್ರಶ್ನೆ, ವಾಟ್ ಹಿಸ್ ಹೈ ಹೋಪ್ಸ್ ಡಿಡ್ ದೇ ಹ್ಯಾವ್. ವಾಟ್ ಹೈ ಹೋಪ್ಸ್ ಡಿಡ್ ದೇ ಹ್ಯಾವ್. ಸೊ ಅವರು ಯಾವ ಒಂದು ಭರವಸೆ ಇಟ್ಟುಕೊಂಡು ಬಂದಿದ್ದರು ಅಂದರೆ ಬಾಂಬೆಗೆ ದೊಡ್ಡ ಹಾಸ್ಪಿಟಲ್ ಇದೆ, ಅಲ್ಲಿ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಗ್ಬೋದು. ಸೊ ಇವೆಲ್ಲ ಭರವಸೆ ಇಟ್ಕೊಂಡು ಬಂದಿದ್ದರು. ನಾವಿಲ್ಲಿ ಕೀ ಆನ್ಸರ್ ನೋಡ್ಕೊಂಬರೋಣ. ದೇ ಅಂದರೆ ಯಾರು? ಅನಂತ್ಸ್ ಫ್ಯಾಮಿಲಿ ಮೆಂಬರ್ಸ್. ಇನ್ನು ಎಲ್ಲಿಗೆ ಬಂದಿದ್ದರು? ದೇ ಹ್ಯಾಡ್ ಕಮ್ ಟು ಬಾಂಬೆ. ಸಿ ಪ್ರಶ್ನೆ, ಏನು ಭರವಸೆ ಇಟ್ಕೊಂಡಿದ್ರು? ಅನಂತ್ ವಿಲ್ ಬಿ ಕ್ಯೂರ್ಡ್. ಅನಂತನ ಕಾಯಿಲೆ ವಾಸಿ ಆಗ್ಬೋದು. ಹಿ ವಿಲ್ ಬಿ ಏಬಲ್ ಟು ವಾಕ್, ರನ್ ಆ್ಯಂಡ್ ಪ್ಲೇ. ಮತ್ತೆ ಅನಂತ್ ಮೊದಲಿನ ಥರ ನಡಿತಾನೆ, ಓಡ್ತಾನೆ, ಟೇಬಲ್ ಟೆನ್ನಿಸ್ ಆಟ ಆಡ್ತಾನೆ ಅಂತ ಭರವಸೆ ಇಟ್ಕೊಂಡು ಬಂದಿದ್ದರು. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 6 ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರಣೆಯನ್ನು ಬರೀಬೇಕು. ಇದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ. ನಾವೇನು ಭಾಳ ಕಾಂಪ್ಲಿಕೇಟೆಡ್ ಆಗಿ ಬರೀಬೇಕಾಗಿಲ್ಲ. ಈ ಚಿತ್ರದಲ್ಲಿ ನೀವು ಏನೇನು ಕಾಣ್ತಾ ಇದ್ದರೆ ಅದನ್ನೇ ಒಂದೊಂದು ಸೆಂಟೆನ್ಸ್ ಆಗಿ ಬರೀಬೋದು. ಬಟ್ ಸಪ್ರೇಟ್ ಪಾಯಿಂಟ್ಸ್ ಮಾಡಿ ಬರೋ ಬದಲಾಗಿ ನಾವು ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಒಳ್ಳೆಯ ರೀತಿ ಅಂಕವನ್ನು ಪಡ್ಕೋಬೋದು. ಇಲ್ಲಿ ಏನಿದೆ, ಒಂದು ಗ್ರೌಂಡ್ ಇದೆ, ಅದನ್ನು ಪಾರ್ಕ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮೊದಲು ಒಂದು ಮಗು ನಾವು ನೋಡ್ತಾ ಇದ್ವಿ, ಇದು ಪುಸ್ತಕ ಓದ್ಕೊಂಡು ಕೂತಿದೆ. ಇಲ್ಲಿ ಒಂದು ಮಗು ಜೋಕಾಲಿ ಆಡ್ತಾ ಇದೆ. ಇಲ್ಲಿ ಒಂದು ಮಗು ಫುಟ್ಬಾಲ್ ಆಡ್ತಾ ಇದೆ. 2 ಮಕ್ಕಳು ಫುಟ್ಬಾಲ್ ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಮಗು ಗಿಡದ ಮೇಲೆ ಕೂತ್ಕೊಂಡು ದೂರದರ್ಶಕದಿಂದ ಏನೋ ನೋಡ್ತಾ ಇದೆ. ಆಮೇಲೆ ಇಲ್ಲೊಂದು ಹುಡುಗಿ ಡ್ರಾಯಿಂಗ್ ಸ್ಕೆಚ್ ಮಾಡ್ತಾ ಇದ್ದಾಳೆ. ಸೊ ಇಷ್ಟೆಲ್ಲ ನಮ್ಗೆ ಕಾಣ್ತಾ ಇದೆ. ಇಲ್ಲಿ ಹಿಂದ್ಗಡೆ ಬಿಲ್ಡಿಂಗ್ ಇದೆ, ಇಲ್ಲಿ 2 ಮರಗಳಿವೆ ದೊಡ್ಡದು. ಸೊ ನಾವು ಎಲ್ಲ ಪಾಯಿಂಟ್ಸನ್ನೇ ಮೆನ್ಷನ್ ಮಾಡಿ ಬರಿಬೋದು. ಆನ್ಸರ್ ನೋಡ್ಕೊಂಬರೋಣ, ಇದ್ರದ್ದು ಆನ್ಸರ್ ಏನಿದೆ ಅಂತ. ಓಕೆ, ಆನ್ಸರ್. This picture shows children having fun
ಇನ್ ಅ ಪಾರ್ಕ್. ಮಕ್ಕಳು ಪಾರ್ಕಿಗೆ ಹೋಗಿ ತುಂಬ ಸಂತೋಷ ಪಡ್ತಾ ಇದ್ದಾರೆ ಅಂತ ಈ ಚಿತ್ರ ಸೂಚಿಸ್ತಾ ಇದೆ, ತೋರಿಸ್ತಾ ಇದೆ. ಸಮ್ ಕಿಡ್ಸ್ ಆರ್ ಪ್ಲೇಯಿಂಗ್ ಆನ್ ದಿ ಸ್ವಿಂಗ್. ಕೆಲವು ಮಕ್ಕಳು ಜೋಕಾಲಿಯಲ್ಲಿ ಆಡ್ತಾ ಇದ್ದಾರೆ. ಸ್ವಿಂಗ್ ಅಂದರೆ ಜೋಕಾಲಿ. ಆ್ಯಂಡ್ ವಿತ್ ಅ ಬಾಲ್. ಮಕ್ಕಳು ಬಾಲ್ ಆಟ ಆಡ್ತಾ ಇದ್ದಾರೆ. ವೈಲ್ ಅದರ್ಸ್ ಆರ್ ರೀಡಿಂಗ್. ಇನ್ನು ಕೆಲವರು ಓದ್ತಾ ಇದ್ದಾರೆ. ಇನ್ನು ಕೆಲವರು ಡ್ರಾಯಿಂಗ್ ತೆಗಿತಾ ಇದ್ದಾರೆ. ಆ್ಯಂಡ್ ಲುಕಿಂಗ್ ಥ್ರೂ ಅ ಟೆಲಿಸ್ಕೋಪ್. ಇನ್ನು ಕೆಲವೊಬ್ಬರು ಟೆಲಿಸ್ಕೋಪ್ ಮೂಲಕ ಅಂದರೆ ದೂರದರ್ಶಕದ ಮೂಲಕ ನೋಡ್ತಾ ಇದ್ದಾರೆ. ಅಂದರೆ ಮಗು ಗಿಡದ ಮೇಲೆ ಕೂತ್ಕೊಂಡು ಏನು ನೋಡ್ತಾ ಇದೆ ಅದಕ್ಕೆ ನಾವು ಟೆಲಿಸ್ಕೋಪ್ ಅಂತ ಹೇಳ್ತೀವಿ. ದ ಸೀನ್ ಲುಕ್ಸ್ ಚೀರ್ಫುಲ್. ಈ ಸೀನ್ದಿಂದ ಏನು ಗೊತ್ತಾಗುತ್ತೆ, ಪ್ರತಿಯೊಬ್ಬರು ತುಂಬ ಸಂತೋಷದಿಂದಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಈಸ್ ಎಂಜಾಯಿಂಗ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಟುಗೆದರ್. ಇಲ್ಲಿ ಪ್ರತಿಯೊಂದು ಮಗು ಕೂಡ ಬೇರೆ ಬೇರೆ ಚಟುವಟಿಕೆಯಲ್ಲಿ, ಬೇರೆ ಬೇರೆ ಆಟಗಳಲ್ಲಿ ತಲ್ಲೀನವಾಗಿದೆ. ಇಟ್ ಸಜೆಸ್ಟ್ಸ್ ಹ್ಯಾಪಿನೆಸ್, ಫ್ರೆಂಡ್ಶಿಪ್ ಆ್ಯಂಡ್ ಲವ್ ಫಾರ್ ಔಟ್ಡೋರ್ ಪ್ಲೇ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಮಕ್ಕಳಿಗೆ ಹೊರಗಿನ ಆಟ ಅಂದರೆ ತುಂಬ ಸಂತೋಷ, ಒಂದು ಗೆಳತನ ಬೆಳೆಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಅವ್ರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕೆ, ತಮ್ಮ ಸಹೋದರ ಒಂದು ಆತ್ಮೀಯ ಸಂಬಂಧಗಳನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಸೊ ಇದೇ ಥರನೂ ಬರಿಬೇಕಂತ ನಿಮಗೆ ಬೇರೆ ಬೇರೆ ಒಂದು ಪಾಯಿಂಟ್ಸಲ್ಲಿ ಕೂಡ ಬರಿಬೋದು ನೀವು. ನಿಮಗೆ ಒಪಿನಿಯನ್ ಇದೆ. ಯಾಕಂದರೆ ಇದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರ ವ್ಯೂಸ್ ಬೇರೆ ಇರುತ್ತೆ. ಇನ್ನು ಇಲ್ಲಿ ಪಾರ್ಕ್ ಅಂತ ಬರೆದಿದೆ. ಇಲ್ಲಿ ಕೆಲವರು ಸ್ಕೂಲ್ ಗ್ರೌಂಡಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ಕೂಡ ಬರಿಬೋದು. ಇಲ್ಲ ಅವರ ಮನೆಯ ಒಂದು ಹಿತ್ತಲಿನಲ್ಲಿ, ಗಾರ್ಡನ್ನಲ್ಲಿ ಕೂಡ ಈ ಥರ ಮಕ್ಕಳು ಆಟ ಆಡ್ತಾರೆ ಅಂತ ಬರಿಬೋದು. ಇಲ್ಲಿ ಗರ್ಲ್ಸ್ ಏನು ಆಟ ಆಡ್ತಾ ಇದ್ದಾರೆ, ಬಾಯ್ಸ್ ಏನು ಆಟ ಆಡ್ತಾರೆ, ಇದು ನಾವು ಸೆಪ್ರೇಟ್ ಮಾಡಿ ಕೂಡ ಬರಿಬೋದು. ಇಲ್ಲಿ ನೋಡಿ, ಒನ್ ಗರ್ಲ್ಸ್ ಸಿ ಈಸ್ ಪ್ಲೇಯಿಂಗ್ ಇನ್ ಸ್ವಿಂಗ್. ಅವಳು ಜೋಕಾಲಿ ಆಡ್ತಾ ಇದ್ದಾರೆ. ಅನದರ್ ಗರ್ಲ್ ಈಸ್ ಟ್ರೈಂಗ್ ಟು ಸ್ಕೆಚ್. ಅವಳು ಡ್ರಾಯಿಂಗ್ ತೆಗಿತಾ ಇದ್ದಾರೆ. 2 ಬಾಯ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್. 1 ಬಾಯ್ ಇಸ್ ವಾಚಿಂಗ್ ಟೆಲಿಸ್ಕೋಪ್. 1 ಬೇಬಿ ಬಾಯ್ ಇಸ್ ರೀಡಿಂಗ್. ಸೊ ಈ ಥರ ನೀವು ಬೇರೆ ಬೇರೆ ಪಾಯಿಂಟ್ಸ್ ಕೂಡ ಬರೀಬೋದು. ಓಕೆ, ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ನೋಡ್ಕೊಂಡಿದ್ದೀರಾ. ಇದು ಡೌನ್ಲೋಡ್ ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಲಿಂಕಲ್ಲಿ ನಿಮಗೆ LBA 1, 2, 3, 4, 5 ಎಲ್ಲನೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.